ಅನೈತಿಕ ಸಂಬಂಧದ ಶಂಕೆ, ಪತ್ನಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ ಪತಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದಗಾಂವ್ ಗ್ರಾಮದ ಶ್ರೀ ಅವಾಚಿಕರ್ ಮಠದಲ್ಲಿ ನಡೆದ ಭೀಕರ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪತ್ನಿ ಶೋಭಾ ಸಾರವಾಡ್ ಅವರ ಮೇಲೆ ಕಳೆದ 4 ವರ್ಷಗಳಿಂದ ಆಧಾರರಹಿತವಾಗಿ ಅನೈತಿಕ ಸಂಬಂಧದ ಶಂಕೆ ಹೊಂದಿದ್ದ ಪತಿ ಪರಗೋಣ ಸಂಗಪ್ಪ ಸಾರವಾಡ್ ಹಿರಿಯರು ಹಲವು ಬಾರಿ ಬುದ್ಧಿವಾದ ಹೇಳಿದರೂ ತನ್ನ ಅನುಮಾನವನ್ನು ಬಿಡಲಿಲ್ಲ. ಜೂನ್ 28ರ ಮುಂಜಾನೆ ಪತ್ನಿ ಮಲಗಿದ್ದ ವೇಳೆ ಕೊಡಲಿಯಿಂದ ಕುತ್ತಿಗೆ, ಕೈ ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಹಲ್ಲೆ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಮೃತಳ ಸಹೋದರ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು, ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಘಟನೆಯ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಭಾನುವಾರ ಬೆಳಗಾವಿ ಜಿಲ್ಲೆಯಲ್ಲಿ ಭಾನುವಾರ 28/6/2026 ಬೆಳಗ್ಗೆ ಒಂದು ವ್ಯಕ್ತಿ, ನನಗೂ ನನ್ನ ಹೆಂಡತಿಗೆ ಜಗಳ ಆಯಿತು, ನಾನು ನನ್ನ ಹೆಂಡತಿಯನ್ನು ಕೊಲೆ ಮಾಡಿ ಸಾಯಿಸಿ ಇಲ್ಲಿ ಬಂದಿದ್ದೇನೆಂದರೆ ಸೀದಾ ಒಂದು ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದಾದ ಹೋಗಿ ನೋಡಿದ್ದೀವಿ. ನಂದಗೌನ್ ಗ್ರಾಮದಲ್ಲಿ ಇರುವ ಔಜಿಕರ ಮಠದಲ್ಲಿ ಒಂದು ರೂಮಲ್ಲಿ ಒಂದು ಲೇಡಿ ಮೃತಪಟ್ಟಿರ್ತಾರೆ. ಯಾರಂದರೆ ವಿಚಾರಣೆ ಮಾಡಿ ತಿಳ್ಕೊಳ್ಳುವ ಸಂದರ್ಭದಲ್ಲಿ ಶೋಭಾ ಎಂಬುವರು ಒಂದು 35 ವರ್ಷ, ಇವರು ಗಂಡ ಕೊಲೆ ಮಾಡಿರುವರು ಪರಗೊಂಟ ಶಂಕರಪ್ಪ ಸಾರವಾಡ್, ಇವರಿಗೊಂದು 37 ವರ್ಷ. ಇವರಿಬ್ಬರು ಔಜಿಕರ ಮಠದಲ್ಲಿ ಒಂದು ರೂಮಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. 2 ಮಕ್ಕಳು ಇರ್ತಾರೆ. 6 ವಯಸ್ಸು ಮಗು ಒಂದು ಇದೆ, 11 ವಯಸ್ಸು ಮಗು ಒಂದು ಇದೆ. ಈ ಸಂದರ್ಭದಲ್ಲಿ ಇವರಕ್ಕೆ ಹೆಂಡತಿ ಯಾರ ಜೊತೆ ಮಾತಾಡುವಾಗಲೂ ಸಂಶಯಪಟ್ಟು ಕಳೆದ 4-5 ವರ್ಷಗಳಿಂದ ಇಂತಾಗ ಹೆಂಡತಿ ಮೇಲೆ ಜಾಸ್ತಿ ಡೌಟ್ ಬಂದಿರ್ತದೆ. ಸೊ ಯಾರ ಕಡೆ ಮಾತಾಡುವಾಗಲೂ ಒಂದು ಸಂಶಯ, ಅದರಿಂದ ಗಲಾಟೆ ಮಾಡೋದು. ಇದಕ್ಕೆ ಹಿಂದೆನೂ ಹಿರಿಯರ ಸಮಕ್ಷಮದಲ್ಲಿ ಇದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಂಥ ಗಲಾಟೆಗಳು ಆಗಿರ್ತದೆ. ಇತ್ತೀಚೆಗೆ 27 ರಾತ್ರಿಯಿಂದ 28 ಬೆಳಗ್ಗೆ ಗಲಾಟೆ ಮಾಡ್ಕೊಂಡಿರ್ತಾರೆ. 28 ಬೆಳಗ್ಗೆ ಸುಮಾರು ಒಂದು 4ರಿಂದ 4:15 ಸಂದರ್ಭದಲ್ಲಿ ಕೊಡ್ಲಿಯಲ್ಲಿ ತನ್ನ ಹೆಂಡತಿಯನ್ನು ಗಂಭೀರವಾದ ರೀತಿಯಲ್ಲಿ ಹೊಡೆದು ಫೈನಲ್ ಆಗಿ ಒಂದು ಕುತ್ತಿಗೆಯಲ್ಲಿ ಕೊಡ್ಲಿ ಸಿಕ್ಕಾಕೊಂಡಿರ್ತದೆ. ಅಂಥ ರೀತಿಯಲ್ಲಿ ಗಂಭೀರವಾದ ರೀತಿಯಲ್ಲಿ ಒಂದು ಕೊಲೆ ಮಾಡಿರ್ತಾನೆ. ಇವನನ್ನು ಅರೆಸ್ಟ್ ಮಾಡಲಾಗಿರ್ತದೆ. ಸಾಕ್ಷಿಗಳ ಅಸೆಟೀಸ್ ಏನಿರ್ತದೆ ಅದೆಲ್ಲ ಕಲೆಕ್ಟ್ ಮಾಡಲಾಗಿರ್ತದೆ. ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಏನೇನು ಸಾಕ್ಷಿ ಆಧಾರಗಳನ್ನು ಕಲೆಕ್ಟ್ ಮಾಡಬೇಕು ಈ ಕೇಸಕ್ಕೆ ಅದನ್ನು ಕಲೆಕ್ಟ್ ಮಾಡಲಾಗಿರ್ತದೆ. ಇದರಲ್ಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತು ಮನೆಯಲ್ಲಿ ಒಂದು ತನ್ನ ಹೆಂಡತಿ ಮೇಲ್ಗಡೆ ಒಂದು ಸಂಶಯ ಮೇಲ್ಗಡೆ ಒಂದು ಕೊಲೆ ಆಗಿರೋದು ಕಂಡು ಬಂದಿರ್ತದೆ. ಇದು ಅಥಣಿ ನಂದಗೌನ್ ಗ್ರಾಮದಲ್ಲಿ ಆಗಿರ್ತದೆ. ಇಲ್ಲ, ಇವ್ರಿಗೆ ಯಾರ ಮೇಲ್ಗಡೆನೂ ಡೌಟ್, ಯಾರ ಕಡೆ ಹೆಂಡತಿ ಮಾತಾಡುವಾಗಲೂ ಅವ್ರ ಕಡೆ ಸಂಬಂಧ ಇದೆ, ಇವ್ರ ಕಡೆ ಸಂಬಂಧ ಇದೆ ಅಂದರೆ ಮಾತನಾಡುವುದು. ಸೊ ನಮ್ಮ ವಿಚಾರಣೆಯಲ್ಲಿ ಪ್ರೈಮ ಫೇಸಿ ಅಂತಾಗೆ ಯಾವುದು ಊರಲ್ಲಿ ವಿಚಾರಣೆ ಕೂಡ ಮಾಡ್ತಾ ಇದ್ದೀವಿ. ಅಂತಾಗೆ ಯಾವುದು ಇದುವರೆ ಕಂಡು ಬಂದಿಲ್ಲ. ವಿಚಾರಣೆ ನಡೀತಾ ಇದೆ, ಯಾವ ಕಾರಣಕ್ಕೆ ನಿಜವಾಗಿಲ್ಲ ಅಂತಾಗೆ ಇದೆ. ಆದರೆ ಕೂಡ ಇಟ್ ಇಸ್ ಅ ಸಿವಿಲ್ ಅಫೆನ್ಸ್. ನಾವು ಹೇಳುವಾಗ ಸಿವಿಲ್ ಇನ್ ನೇಚರ್. ಸುಮಾರು 4-5 ವರ್ಷಗಳಿಂದ ಇವರು ಇಂತಾಗ ಡೌಟ್ ಮಾಡಿಕೊಂಡು ಹೆಂಡತಿಯನ್ನು ಹೊಡೆಯುವುದು. ಅದಾದ್ಮೇಲೆ ಹೆಂಡತಿಯವರು ಹಿರಿಯರು ಮನೆಯವರೆಲ್ಲ ಬಂದು ಸಮಾಧಾನ ಮಾಡೋದು. ಇಂತಾಗ ಇಲ್ಲ, ಸ್ವಲ್ಪ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಗಂಡ ಹೆಂಡತಿ ಅಂದರೆ ಬುದ್ಧಿ ಹೇಳೋದು. ಇಂಥ ಘಟನೆಗಳು ಹಿಂದೆ ಆಗಿದೆ. ಇಲ್ಲ, ಅದು ಬರೋಗೆ ಯಾವುದು ಬಂದಿಲ್ಲ. ಇಲ್ಲ, ಫಿಸಿಕಲಿ ಈಗ ಮಠದಲ್ಲಿ ಇದ್ದಾರೆ. ಯಾರೋ ಅವ್ರ ಮನೆಗೆ ಇವರ ರಿಲೇಟಿವ್ ಇರಲಿ, ಅವರ ರಿಲೇಟಿವ್ ಇರಲಿ, ಇಲ್ಲ ಕೆಲಸಗಾರರು ಬೇರೆ ಯಾರು ಬಂದು ಮಾತನಾಡುವ ಸಂದರ್ಭದಲ್ಲಿ ನೀವು ಅವ್ರ ಕಡೆ ಜಾಸ್ತಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಿ, ನಿಮಗೆ ಅವ್ರಿಗೆ ಏನು ಸಂಬಂಧ, ಇಂಥ ಒಂದು ಮನಸ್ಸಿಂದ ಇವ್ರಿಗೆ ಡೌಟ್ ಜಾಸ್ತಿ. ಅದರಿಂದ ಈ ಗಲಾಟೆ ಮುಂದುವರಿತಾ ಇತ್ತು. ಫೈನಲಿ ಇದೊಂದು ಕೊಲೆಯಲ್ಲಿ ಮುಗೀತು. ಮಕ್ಕಳಿದ್ದಾರೆ, ಒಂದು ಮಗು ಇತ್ತು. ಸೊ ಮಠದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇತ್ತು. 6 ವಯಸ್ಸು ಇದ್ದ ಮಗು 6 ವಯಸ್ಸು, ಇನ್ನೊಂದು ಮಗು 11 ವಯಸ್ಸು, ಇನ್ನೊಂದು ಇರಲಿಲ್ಲ.